ಹಾಯ್ ಫ್ರೆಂಡ್ಸ್, ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಬರೀ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಮಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಯಾರೆಲ್ಲ ನಾನು ವಿಡಿಯೋ ಹೊಸದಾಗಿ ನೋಡ್ಲತ್ತಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಇದರಿಂದ ಏನಾಯ್ತದಂದ್ರೆ ನಮ್ಮ ಮುಂದೆ ಹಾಕೋ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದ. ಫ್ರೆಂಡ್ಸ್ ನೋಡಿರಿ, ಆಲ್ರೆಡಿ ನಮ್ಮ ಆಯುಷು ರೆಡಿ ಆಗಿ ಕುಂತಾನ. ಟೈಮ್ ಇನ್ನೂ ಈಗ 8 ಆಗಿಲ್ಲ. ಫ್ರೆಂಡ್ಸ್, ಜಲ್ದಿ ಫ್ರೆಶ್ ಆಗಿ ಬ್ಯಾಗ್ ಹಾಕೊಂಡೇ ಕುಂತಾನ್ರಿ. ಹಂಗೇನು ನೋಡ್ರಿ, ನಮ್ಮ ಮನೆ ಅಲ್ಲಿ ಆಡ್ಲತ್ತನ, ಹೊರಗೆ ಬಿಟ್ಟು ಮತ್ತೆ ಕಾಣಂದು ಕಾತನ ಅಂತ ಹೇಳ್ಬಿಟ್ಟು ಇಲ್ಲೇ ತಂದು ಹಾಕೊಂಡಿದ್ರಿ. ಇಲ್ಲೇ ಆಡತಾನ. ನಮ್ಮ ಆಯುಷಿಗೆ ನೋಡಿ ಚಂದ ಆಡ್ತಾನ. ಫ್ರೆಂಡ್ಸ್, ನಮ್ಮ ಮನೋ ಹಾಯ್ ಮ್ಯಾಮ್. ನಮ್ಮ ಆಯುಷಿಗೆ ಇವತ್ತು ಟಿಫಿನ್ ಉಪ್ಪಿಟ್ಟು ಬೇಕಂತ. ಫ್ರೆಂಡ್ಸ್, ಹಂಗಂತೇಳಿ ಉಪ್ಪಿಟ್ಟು ಮಾಡತ್ತೀನಿ ರೀ. ಅವ ಬ್ಯಾಗ್ ಹಾಕ್ಕೊಂಡೇ ರೆಡಿಯಾಗಿ ನಿಂತಾನ. ಅವ ಮಾಡತನ ದಮ್ ಹಿಡಿಯಲ್ಲ. ಫ್ರೆಂಡ್ಸ್, ಫಸ್ಟ್ ಸಣ್ಣಂದಿರ್ಲಾಕ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾನ. ಫ್ರೆಂಡ್ಸ್, ಉಪ್ಪಿಟ್ಟು ಫಸ್ಟ್ ಸಣ್ಣದಿರ್ಲಕ್ಕಂತೂ ಜಸ್ಟ್ ಉಪ್ಪಿಟ್ಟು ಅವಾಗಿನ ಉಪ್ಪಿಟ್ಟು ಅಂದ್ರೆ ಗೊತ್ತಾಯ್ತದಿಲ್ಲ ರೀ. ಉಪ್ಪಿ ಅಂದ್ರೆ ಭಾಳ ಜಲ್ದಿ ಗೊತ್ತಾಯ್ತದ. ನಾ ಜಸ್ಟ್ ಯಾರಿಗಾರ ಹೆಸರು ಇವತ್ತು ಉಪ್ಪಿಟ್ಟು ತಿಂದೆ ಅದು ಮಾಡಿದೆ ಅಂತ ಅಂದ್ರೆ ಸಾಕು ಫ್ರೆಂಡ್ಸ್, ಅದು ಮಾಡಿ ಕೊಡೋತನ ಬಿಡ್ತಿದ್ದಿದ್ದಿಲ್ಲ ರೀ. ಅಷ್ಟು ಇಷ್ಟ ರೀ ಉಪ್ಪಿಟ್ಟು ಆಯುಷುಗೆ ಅಂದ್ರೆ. ಹಂಗಂತೇಳಿ ಇವತ್ತು ನಿನ್ರ ಸ್ಕೂಲ್ ಇದ್ದಿಲ್ಲ ರೀ, ನ್ಯೂ ಇಯರ್ ಇತ್ತಲ್ರಿ. ಹಂಗಂತೇಳಿ ನಿನ್ನ ಸ್ಕೂಲ್ ಇದ್ದಿಲ್ಲ, ಸುಟ್ಟಿ ಇತ್ತು. ಇವತ್ತು ಟಿಫಿನ್ ಉಪ್ಪಿಟ್ಟು ಬೇಕು ಅಂತ ಹೇಳೋಣ. ಹಂಗಂತೇಳಿ ಉಪ್ಪಿಟ್ಟು ಮಾಡ್ತೀನಿ. ಭಾಳ ಸಿಂಪಲ್ಲಾಗಿ ಮಾಡಿಕೊಡ್ತೀನಿ ಫ್ರೆಂಡ್ಸ್. ನಾನು 5 ನಿಮಿಷದಾಗ ಉಪ್ಪಿಟ್ಟೆ ರೆಡಿ ಆಗಿಬಿಡ್ತದ್ರಿ. ನೋಡಿರಿ, ನಾನು ದಮ್ಮನ ರವೆ ತೊಗೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ಹುರಿದಿದ್ದೀನಿ ರೀ. ಇಲ್ಲಿ ನೋಡಿರಿ, ರವೆ ಹುರಿದಿದ್ದಾಯ್ತು ಫ್ರೆಂಡ್ಸ್. ಇದ್ರೊಳಗೆ ನಾನು ರವೆ ತಕ್ಕೊಂಡೀನಿ ರೀ. ಅದೇ ಬೊಗಣ್ಯಾಗ ಸ್ವಲ್ಪ ಎಣ್ಣೆ ಹಾಕೋತೀನಿ, 2 ಚಮಚ ರೀ. ನಮ್ಮ ಆಯುಷುಗೆ ಶೇಂಗಾ ಬೀಜ ಅಂದ್ರೆ ಭಾಳ ಇಷ್ಟ ಫ್ರೆಂಡ್ಸ್. ಹಂಗಂತೇಳಿ ಥೋಡೆ ಶೇಂಗಾ ಬೀಜನೂ ಹಾಕ್ತೀನಿ ರೀ. ಇದ್ರೊಳಗೆ ಉಳ್ಳಾಗಡ್ಡಿ ಅದು ಏನೂ ಹಾಕಲ್ಲ ಫ್ರೆಂಡ್ಸ್ ನಾನು, ಯಾಕಂದ್ರೆ ತಿಂಬಲ್ರಿ ಅವೆಲ್ಲ ಆರಿಸಿ ಬಿಟ್ಟಿರ್ತಾನೆ. ನೋಡಿರಿ, ಹಸಿಮೆಣ್ಸಿನ್ಕಾಯಿ ಇತ್ತು ಅಂದ್ರೆ ನಾವು ಒಂದೇ ಈ ಥರ ಮುರಿದ್ಬಿಟ್ಟು ಉದ್ದಕ್ಕೆ ಒಯ್ದುಬಿಟ್ಟು ಹಾಕ್ತೀನಿ ರೀ. ಹಸಿಮೆಣ್ಸಿನ್ಕಾಯಿ ಇಲ್ಲ ಹಸಿವೆ ಈ ಥರ ರೆಡ್ ಐತವಲ್ರಿ, ಅವು ಹಾಕ್ತಿದ್ದೀನಿ ಈ ಥರ ಮುರಿದು. 3 ಮೆಣ್ಸಿನ್ಕಾಯಿ ತೊಗೊಂಡಿನಿ ರೀ. ಯಾಕಂದ್ರೆ ಮುರಿದು ಹಾಕಿದ್ದೀನಲ್ರಿ, ಬೀಜ ಎಲ್ಲ ಒಳಗಡೆಯಿಂದ ಖಾರ ಜಾಸ್ತಿ ಬಿಡಲ್ಲ ಅಂತ ಹೇಳ್ಬಿಟ್ಟು 3 ಮೆಣ್ಸಿನ್ಕಾಯಿನ ಹುರಿದು ತೊಗೊಂಡಿನಿ. ಶೇಂಗಾ ಬೀಜ ಸ್ವಲ್ಪ ಚಂದ ಫ್ರೈ ಮಾಡ್ದೆ ಅಂದ್ರೆ ಆಯುಷು ಚಂದ ಇಷ್ಟಪಟ್ಟು ತಿಂತಾನೆ ಫ್ರೆಂಡ್ಸ್. ದಾಯಿ ಅಂದ್ಕೊಂಡು ಭಾಳ ಇಷ್ಟಪಟ್ಟು ತಿಂತಾನೆ ರೀ. ಹಂಗಂತೇಳಿ ಶೇಂಗಾ ಬೀಜ ಹಾಕ್ತೀನಿ. ನೋಡಿರಿ, ಬಿದ್ದು ಬೀಳಲ್ಗತ್ಲಿ ಸಾಸಿವೆನ ಹಾಕ್ತೀನಿ. ಇವೆಲ್ಲ ಅವನಿಗೆ ಬಾಯಿಗೆ ಬಂದರು ಕಣ್ಣಿಗೆ ಕಾಣಿದ್ರು ಇಷ್ಟನೇ ಆಗಲ್ರಿ. ಯಾಕೆ ಹಾಕಿದ್ವಿ ಅಂತ ಹೇಳ್ಬಿಡ್ತಾನೆ. ನೋಡಿರಿ, ಹಂಗೆ ಸ್ವಲ್ಪ ಜೀರಿಗೆ ಹಾಕ್ತೀನಿ. ನೋಡಿರಿ, ಆಯ್ತು ರೀ. ಈಗ ಚಂದ ಫೋಣ್ಗಿ ಎಲ್ಲ ಚಂದ ಶೇಂಗಾ ಬೀಜ ಎಲ್ಲ ಚಂದ ಫ್ರೈ ಆಗ್ಬೇಕು ರೀ. ಈಗ ನೋಡಿರಿ, ಶೇಂಗಾ ಬೀಜ ಎಲ್ಲ ಚಂದ ಫ್ರೈ ಆಗ್ಯಾವ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು. ಇದಕ್ಕೆ ನೋಡಿರಿ, ಒಂದು ಸ್ವಲ್ಪ ಅರ್ಶಿನ ಹಾಕ್ತಿದ್ದೀನಿ ರೀ. ದಮ್ಮನ ರವೆ ಉಪ್ಪಿಟ್ಟು ಮಾಡಂಗಿದ್ರೆ ಜಾಸ್ತಿ ಜನ ಅರ್ಶಿನ ಯೂಸ್ ಮಾಡಲ್ಲ ಫ್ರೆಂಡ್ಸ್. ಯಾಕಂದ್ರೆ ಇದೇ ಎಲ್ಲೋ ಆಗಿರ್ತದೆ, ಕಲರ್ ಇರ್ತದೆ ಅಂತ ಹೇಳ್ಬಿಟ್ಟು ಅದನ್ನು ನಾವು ಕುದಿಸ್ತೇವಲ್ಲ ರೀ. ಕಲರ್ ಸ್ವಲ್ಪ ಡಿಮ್ ಆಗ್ತದೆ, ವೈಟ್ ಥರ ಆಗ್ತದೆ ರೀ. ನಮ್ಮ ಆಯುಷು ಆ ಥರ ಅದು ಇಷ್ಟಪಡಲ್ಲ. ಸ್ವಲ್ಪ ಕಲರ್ಫುಲ್ಲಾಗಿ ಕಾಣ್ತಂದ್ರೆ ಚಂದ ಅನ್ನಿಸ್ತದ್ರಿ. ಅವ್ನಿಗೆ ನೋಡ್ಲಿಕ್ಕೆ ಚಂದ ಅನ್ನಿಸ್ತಂದ್ರೆ ಚಂದ ತಿಂತಾನೆ. ಈಗ ನೋಡಿರಿ, ನೀರು ಹಾಕ್ತಿದ್ದೀನಿ. ನಾನು ಆಯುಷಿಗೆ ಸ್ವಲ್ಪ ಮೆತ್ತಗೆ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಯಾಕಂದ್ರೆ ಉಪ್ಪಿಟ್ಟು ಈಗ ಸ್ವಲ್ಪ ದುರಿದಿರ್ತು ಅಂದ್ರೆ ಅವನಿಗೆ ಆಗ್ಬರಲ್ರಿ, ಹೊಟ್ಟೆ ಝಾಡಿಸ್ತದ. ಸಣ್ಣಂದಿರ್ಲಕ್ಕಿಂತ ಹಿಡ್ದು ಮೆತ್ತಗೆ ಮಾಡಿ ತಿನ್ನಿಸಿದ್ದೀನಲ್ರಿ, ಅದು ಅವನಿಗೆ ಅದೇ ಪ್ರಾಕ್ಟೀಸ್ ಆಗೋಗಿದೆ, ಅದೇ ಹ್ಯಾಬಿಟ್ ಮಾಡ್ಕೊಂಡು ಬಿಡ್ತಾನೆ. ಹಂಗಂತೇಳಿ ಸ್ವಲ್ಪ ಮೆತ್ತಗೆ ಮಾಡಿಕೊಡ್ತೀನಿ ಫ್ರೆಂಡ್ಸ್. ತಣ್ಣಗಾದ್ಮೇಲೆ ಉದುರು ಆಗ್ತದಲ್ರಿ. ಹಾಗಾಗಿ ಇವತ್ತು ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀನಿ ರೀ. ಯಾಕಂದ್ರೆ ಇನ್ನು ಈಗ ಟೈಮ್ 8 ಆಗ್ಯದಲ್ರಿ. ಸ್ವಲ್ಪ ಉಪ್ಪಿಟ್ಟು ತಿಂದು ಹಂಗೆ ಟಿಫಿನ್ ಕಟ್ಕೊಂಡು ಹೋಗ್ತಾನೇನೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ದೀನಿ ರೀ ನಾನು. ಈಗ ನೋಡಿರಿ, ಒಂದು ಅರ್ಧ ಚಮಚದಷ್ಟು ಉಪ್ಪನ್ನ ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು. ಈಗ ನೀರು ಹೆಸರು ಬರೋ ತನಕ ಬಿಡ್ತೀನಿ ಫ್ರೆಂಡ್ಸ್ ನಾನು. ಅದು ತೊಗೊಂಡು ಏನು ಮಾಡ್ತಿ? ಉಪ್ಪಿಟ್ಟು ನೋಡ್ತಿ. ನೋಡ್ರಿ, ಅವನಿಗೆ ಇಲ್ಲಿ ನಿಂತು ಉಪ್ಪಿಟ್ಟು ಮಾಡೋದು ಕಾಣಲ್ಲ ಅಂತ ಹೇಳ್ಬಿಟ್ಟು ಆ ಡಬ್ಬೆ ಹಾಕೊಂಡು ನಿಂತು ಉಪ್ಪಿಟ್ಟು ನೋಡ್ತಾನಂತ ಫ್ರೆಂಡ್ಸ್. ಅಷ್ಟು ಇಷ್ಟ ರೀ ಅವನಿಗೆ ಉಪ್ಪಿಟ್ಟು ಅಂತಂದ್ರೆ. ಬ್ಯಾಡ, ಅದು ಅಜ್ಜಿದ ಆಯುಷು, ಬ್ಯಾಡ ಬಿಡು. ಬ್ಯಾಡ, ನಾನು ಏನಕ್ಕೆ ತೋರಿಸ್ಲಿ? ನಾವು ಆಡ್ಲತ್ತಿದ್ದೆ ನಿಂದ್ರೆ ಇನ್ನೂ ಆಗಿಲ್ಲ ಉಪ್ಪಿಟ್ಟು. ಅಲ್ಲಿ ನೋಡ್ರಿ, ನಮ್ಮ ಮನು ಹೆಂಗೆ ನೋಡ್ಲತ್ತಾನ. ಎಲ್ಲೆಲ್ಲಿ ಸ್ವಲ್ಪ ಜಾಸ್ತಿ ಸೌಂಡ್ ಬರ್ತದಲ್ರಿ, ಎಲ್ಲೆಲ್ಲಿ ಬಂದು ನೋಡ್ತಾನ. ಹಾಯ್ ಮನ್ನ, ನೋಡ್ರಿ, ಆಯುಷಿಗೆ ಉಪ್ಪಿಟ್ಟು ಮಾಡೋದು ತೋರಿಸ್ಬೇಕಂತ್ರಿ. ಅದಕ್ಕೆ ಡಬ್ಬೆ ಹಿಕ್ಕೊಳ್ಳತ್ರ. ಬೇಡ ಅಂದ್ರೆ ಅವ್ರ ಪಪ್ಪ ಎತ್ಕೊಂಡು ತೋರಿಸ್ಬೇಕ್ರಿ ಈಗ ಅವನಿಗೆ. ಇನ್ನೂ ಆಗಿಲ್ಲ ಆಯುಷು, ಆಗ್ಲತ್ತದ, ಇನ್ನೂ ಹಾಕಿಲ್ಲ. ಜರ ನಿಂದರ ಓಕೆ. ಆ ಬ್ಯಾಗ್ ತೆಗ್ದು ಕಾಯದನ, ಇನ್ನೂ ಟೈಮ್ ಆಗಿಲ್ಲ ಆಯುಷು.
ಫ್ರೆಂಡ್ಸ್ ನೋಡ್ರಿ ಹಂಗೆ ಅವ್ನಿಗೆ ಒಂದು ಕಡೆ ಉಪ್ಪಿಟ್ಟು ಮಾಡ್ಲಿಕ್ಕೆ ಇಕ್ಕಿದ್ದೀನಿ ರೀ. ಹಂಗೆ ಒಂದು ಕಡೆ ನಮಗೆ ಅನ್ನ ಇಕ್ಕಿದ್ದೀನಿ ರೀ. ಈ ಕಡೆ ಒಂದು ಕಡೆ ಉಪ್ಪಿಟ್ಟು ಒಂದು ಕಡೆ ಅನ್ನ ಆಯಿತು ಅಂದ್ರೆ ಇನ್ನೂ ರೊಟ್ಟಿ ಮಾಡಿದ್ದೆ ಫ್ರೆಂಡ್ಸ್. ಇನ್ನೂ ಏನು ಪಲ್ಯನೂ ಮಾಡಿಲ್ಲ ರೀ. ಹಂಗಂತ ಹೇಳ್ಬಿಟ್ಟು ಇನ್ನು ಚಾಯ್ನೂ ಕೊಂಡಿಲ್ಲ ರೀ. ನಾನು ರಾತ್ರಿ ಏನಾಗಿಬಿಟ್ಟದ ಅಂದ್ರೆ ಹಾಲು ಕಾಸ್ಲದ್ದೆ ಬಿಗ್ ಬಾಸ್ ನೋಡ್ಲತ್ತಿದ್ದೆ ರೀ. ಹಾಲು ಇಲ್ಲಿ ಬಂದ್ ಮಾಡಿ ಇಕ್ಕಿದ್ದು ನನಗೆ ನೆನಪೇ ಇಲ್ಲ ರೀ. ಬಿಗ್ ಬಾಸ್ ತೊಡ್ಕೋತ ಕುಂತೀನಿ. ಬುಕ್ಕ ಟೈಮ್ನಾಗ ಸುಯ್ ಅಂತ ಅವಾಜ್ ಬರ್ತದೆ ನೋಡ್ರಿ. ಅವಾಗ ಬಂದು ನೋಡ್ಲತ್ತನ ಪೂರ ಹಾಲೆಲ್ಲ ಹೋಗಿ ತಳಗೆ ಬಂದವ್ರಿ. ನನಗೆ ಹಾಲು ವೇಸ್ಟ್ ಆಗಿದ್ದು ಬೇಜಾರಾಗಲ್ಲ, ಬಟ್ ಇದಿಟ್ಟೆಲ್ಲ ಕ್ಲೀನ್ ಮಾಡ್ಬೇಕು ಅನ್ನೋದೇ ಒಂದು ದೊಡ್ಡ ಬೇಜಾರು ರೀ ನನಗೆ. ನೋಡ್ರಿ ಹೆಸರು ಬಂದದ್ರಿ. ಈಗ ನಾನು ರವೆ ಹಾಕ್ತಿದ್ದೀನಿ. ರವೆ ಚಂದ ಹುರ್ಕೊಂಡೆ ಅಂದ್ರೆ ಉಪ್ಪಿಟ್ಟು ಟೇಸ್ಟ್ ಆಗ್ತದೆ ಫ್ರೆಂಡ್ಸ್. ಇದು ದಮ್ಮನ ರವೆ ಅದಲ್ರಿ, ಜಾಸ್ತಿ ಜನ ಹುರ್ಕೊಂಬಲ್ಲ. ನಾನು ಸುಮ್ಮನೆ ಹೊಟ್ಟೆ ಅದು ಖರಾಬ್ ಆಯ್ತದ, ಅದ್ರ ಟೇಸ್ಟ್ನು ಕಮ್ಮಿ ಬರ್ತದ, ಅವನ ಇಷ್ಟಪಟ್ಟು ತಿಂತಾನೆ ಅಂತ ಹೇಳ್ಬಿಟ್ಟು ಸೊ ರವೆ ಯಾವಾಗೂ ಹುರಿದೇ ಮಾಡ್ತೀನಿ ರೀ. ನೋಡ್ರಿ ಇಷ್ಟು ಹೆಸ್ರಿಗೆ ಇಷ್ಟೇ ರವೆ ಹಿಡ್ದದ. ಇನ್ನೊಂದು ಸ್ವಲ್ಪ ರವೆ ಉದುದ ಚಂದ ಬರೀಕ್ ಇಕ್ಕಿದ್ದೀನಿ ರೀ. ನಾನು ಗ್ಯಾಸು ಚಂದ ಬರೀಕ್ ಇಕ್ಕಿಬಿಟ್ಟು ಮೆತ್ತು ಕುದಿಸ್ಕೊಂಡು ಬರ್ತೀನಿ ಫ್ರೆಂಡ್ಸ್. ನಾನು ನೋಡ್ರಿ ಉಪ್ಪಿಟ್ಟೆಲ್ಲ ಕುದ್ದದ, ಸ್ವಲ್ಪ ಸ್ವಲ್ಪ ನೀರು ತದಲ್ರಿ. ಈಗ ನಾನು ಗ್ಯಾಸ್ ಫುಲ್ ಬರೀಕ್ ಇಕ್ಕಿ ಪ್ಲೇಟ್ ಮುಚ್ಚಿಬಿಟ್ಟ ಅಂದ್ರೆ ಒಂದು 2 ನಿಮಿಷ ಬಿಟ್ಟ ಅಂದ್ರೆ ಪೂರ್ತಿ ಕಂಪ್ಲೀಟಾಗಿ ಉಪ್ಪಿಟ್ಟು ರೆಡಿ ಆಗ್ತದೆ ರೀ. ನೋಡ್ರಿ ನಮ್ಮ ಆಯುಷನು ಸ್ಕೂಲಿಗೆ ರೆಡಿ ಆಗ್ಯಾನ ಫ್ರೆಂಡ್ಸ್. ಸ್ಕೂಲಿಗೆ ರೆಡಿ ಆದನಂದ್ರೆ ಸಾಕ್ರಿ. ಅವ್ರ ಪಪ್ಪ ಭಾಳ ಮಿಸ್ ಮಾಡ್ಕೊತಾರೆ ರೀ ಅವ್ರಿಗೆ, ಯಾಕಂದ್ರೆ ಅವ್ರು ಕೆಲ್ಸಕ್ಕೆ ಹೋಗಿ ಬರ್ತಾರೆ. ಹಂಗೆ ಇವ ಸ್ಕೂಲಿಗೆ ಹೋಗ್ತಾನಲ್ರಿ. ಆಯುಷನ್ ಮೇಲೆ ಜಾಸ್ತಿ ಪ್ರೀತಿ ಅದ ರೀ. ನೋಡ್ರಿ ಟಮಾಟ ಖಾರ ಯಾವ ಥರ ಕುಟ್ಬೇಕಂತೇಳಿ ನಿಮಗೆಲ್ಲ ತೋರಿಸ್ತೀನಿ ನಾನು. ಬರ್ರಿ ಈಗ ಟಮಾಟ ಖಾರ ಯಾವ ಥರ ಕುಟ್ತೀನಿ ಅಂತೇಳಿ ನೋಡ್ರಿ. ಫಸ್ಟ್ ಮೆಣಸಿನ್ಕಾಯಿನ ಹಸಿ ಮೆಣಸಿನ್ಕಾಯಿ ತೊಗೊಂಡಿರಿ ಒಂದು 10-12 ಈ ಥರ ಮುರಿದ್ಬಿಟ್ಟು ಹಾಕೋತೀನಿ ರೀ ಹುರ್ಕೊಲಕ್ಕ. ಈಗ ನೋಡ್ರಿ ಅಷ್ಟು ಮೆಣಸಿನ್ಕಾಯಿನ ಈ ಥರ ಮುರಿದ್ಬಿಟ್ಟು ಹಾಕೊಂಡಿನಿ ರೀ. ಈಗ ಸ್ವಲ್ಪ ಹಾಗೆ ಗರಂ ಮಾಡ್ಬೇಕ್ರಿ. ಎಣ್ಣೆ ಅದು ನಾನು ಏನೂ ಹಾಕ್ತಿಲ್ಲ ನೋಡ್ರಿ. ಸ್ವಲ್ಪ ಹಾಗೆ ಗರಂ ಮಾಡಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ. ಈಗ ನಾನು ಮೆಣಸಿನ್ಕಾಯಿ ಹಾಗೆ ಅಪ್ಪುಟ್ಟು ಹಾಕ್ಕೊಂಡು ಹುರ್ಕೊಬಾರ್ದ್ರಿ, ಚಿಡಿತದ ಒಳಗೆ ಬೀಜ ಎಲ್ಲ ಮ್ಯಾಗ ಚಿಡಿತಾವ. ಈ ಥರ ಮುರಿದ್ಬಿಟ್ಟು ಅಥವಾ ಥೋಡೆ ಕಟ್ ಮಾಡಿಬಿಟ್ಟು ಹಾಕ್ಕೊಂಡೇವು ಒಂದು ಚಿಡಿಯೋದಿಲ್ಲ ರೀ ಮೈ ಮೇಲೆ, ಇಲ್ಲ ಅಂದ್ರೆ ಮೈ ಮೇಲೆ ಚಿಡಿತಾವ. ಫ್ರೆಂಡ್ಸ್ ಈಗ ನೋಡ್ರಿ ಚಂದ ಹುರ್ಕೊಂಡಿದ್ದಾಗ್ಯದ್ರಿ ಮೆಣಸಿನ್ಕಾಯಿ. ಈಗ ನಾನು ತಕ್ಕೋತೀನಿ ಒಂದು ಸೈಡ್ನಾಗ. ಈಗ ನೋಡ್ರಿ ಮತ್ತೆ 1 ಚಮಚದಷ್ಟು ಎಣ್ಣೆ ಹಾಕೋತೀನಿ ನಾನು. 2 ಉಳ್ಳಾಗಡ್ಡಿ ನೋಡ್ರಿ ಈ ಥರ ದಮ್ಮ ಕಟ್ ಮಾಡಿಕೊಂಡಿನಿ, ಇವನು ಹಾಕ್ತೀನಿ. ಫಸ್ಟ್ ಸ್ವಲ್ಪ ಜೀರಿಗೆ ಹಾಕ್ತೀನಿ ನೋಡ್ರಿ. ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ತೀನಿ. ಈಗ ನೋಡ್ರಿ ಉಳ್ಳಾಗಡ್ಡಿ ಏನು ದಮ್ ಕಟ್ ಮಾಡಿಕೊಂಡಿನಲ್ರಿ ಅವನು ಹಾಕ್ತೀನಿ. ಇವು ಸ್ವಲ್ಪ ಸಾಫ್ಟ್ ಆಗೋತನ ಹುರ್ಕೋತೀನಿ ಫ್ರೆಂಡ್ಸ್ ನಾನು. ಫ್ರೆಂಡ್ಸ್ ನೋಡ್ರಿ ಸ್ವಲ್ಪ ಕಲರ್ ಚೇಂಜ್ ಆಗಿದ್ರಿ, ನೀವೆಲ್ಲ ನೋಡ್ತಿರ್ಬೋದು. ಈಗ ನೋಡ್ರಿ ನಾನು ಹಸಿ ಮೆಣಸಿನ್ಕಾಯಿ ಈ ಥರ ಕೆಂಪಗಾಗಿರ್ತಾವ್ರಿ, ನಾನು ಇವೇ ಒಣಗಿಸ್ ತೊಗೋತೀನಿ ರೀ. ಅದಕ್ಕೆ ಯೂಸ್ ಮಾಡಪ್ಲಿದ್ದಾರೆ ಅವು ಒಂದು 3-4 ಮೆಣಸಿನ್ಕಾಯಿ ಈ ಥರ ಮುರಿದ್ಬಿಟ್ಟು ಹಾಕ್ಕೊಂಡಿನಿ. ಈಗ ನೋಡ್ರಿ ಇದ್ರೊಳಗೆ ಟಮಾಟ ಏನು ಕಟ್ ಮಾಡಿ ಇಟ್ಕೊಂಡಿನಲ್ರಿ ಅವನು ಹಾಕೋತೀನಿ. ಇವು ಸ್ವಲ್ಪ ಸಾಫ್ಟ್ ಆಗಬೇಕು ಫ್ರೆಂಡ್ಸ್, ಅಲ್ಲಿವರೆಗೂ ನಾನು ಫ್ರೈ ಮಾಡ್ಕೊಂಡು ಬರ್ತೀನಿ. ಫ್ರೆಂಡ್ಸ್ ನೋಡ್ರಿ ಒಂದು ಕಡೆ ಟಮಾಟ ಫ್ರೈ ಆಗತ್ತನ, ಇನ್ನೊಂದು ಕಡೆ ನಾವು ಇದಕ್ಕೆ ಹಿಂಡಿ ಬೇಕಲ್ರಿ. ಒಂದು ಕಡೆ ಒಂದು ಬೊಗಣಿ ತೊಗೊಂಡಿನಿ ರೀ, ಅದ್ರಾಗ ಸ್ವಲ್ಪ ಒಂದು ಮುಷ್ಟಿ ಅಷ್ಟು ಎಳ್ಳು ತೊಗೊಂಡಿನಿ ಫ್ರೆಂಡ್ಸ್. ಒಂದು ಬೊಗಣಿ ಪೂರಿ ತಗೊಳ್ಬೇಕು, ಚಂದ ಹುರ್ಕೋಬೇಕ್ರಿ. ಯಾವ ಥರ ಅಂದ್ರೆ ಉಬ್ತಾವ್ರಿ ಫ್ರೆಂಡ್ಸ್. ಎಳ್ಳು ಚಂದ ಫ್ರೈ ಆದು ಅಂದ್ರೆ ಚಂದ ಉಬ್ಬಿ ಬರ್ತಾವ್ರಿ, ಅಲ್ಲಿವರೆಗೂ ಚಂದ ಹುರ್ಕೋತೀನಿ ನಾನು. ಇವು ಚುಟ್ಟು ಅಂತ ಹಾರ್ತಾವೆ ನೋಡ್ರಿ. ಸ್ವಲ್ಪ ಒಂದು ಉಗುರ್ಲಿಂದ ನೀರು ಚಿಂಪುಡ್ಸಿ ಚಂದ ಹುರಿದೇವು ಅಂದ್ರೆ ಮ್ಯಾಲೆ ಸಿಡಿಯಲ್ರಿ. ಫ್ರೆಂಡ್ಸ್ ನೋಡ್ರಿ ಈಗ ಎಳ್ಳು ಚಂದ ಉಬ್ಬಿ ಬಂದವ್ರಿ. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಆಗ್ಬೇಕಂತ ಹೇಳಿ. ನೋಡ್ರಿ ಕೈಲಿಂದ ಈ ಥರ ಮಾಡಿದೆ ಅಂದ್ರೆ ಈ ಥರ ಪುಡಿ ಆಗ್ಬೇಕ್ರಿ.
ಈಗ ನೋಡಿರಿ ನಾನು ಇದರೊಳಗೆ ಸ್ವಲ್ಪ ಶೇಂಗಾ ಬೀಜನ ಹಾಕೋತೀನಿ. ನೋಡಿರಿ ಇಷ್ಟು ಶೇಂಗಾ ಬೀಜನ ಹಾಕೋತೀನಿ. ಈಗ ಇವನು ಚಂದ ಹುರ್ಕೋಬೇಕ್ರಿ ಇದ್ರೊಳಗೆ. ಫ್ರೆಂಡ್ಸ್ ನೋಡಿರಿ ಶೇಂಗಾ ಬೀಜ ಎಳ್ಳೂ ಚಂದ ಫ್ರೈ ಆಗ್ಯಾವ ಫ್ರೆಂಡ್ಸ್. ಹಾಗೆ ಟಮಾಟನೂ ಸ್ವಲ್ಪ ಸಾಫ್ಟ್ ಆಗ್ಯಾವ್ರಿ. ನಾನು ಇಲ್ಲಿ ಮ್ಯಾಗ ಕೊತ್ತಂಬರಿ ಹಾಕಿ ಗ್ಯಾಸ್ ಆಫ್ ಮಾಡೀನಿ. ನೋಡಿರಿ ನೀವು ನೋಡ್ತಿರ್ಬೋದು, ಇಷ್ಟ ಆದ್ರೂ ಸಾಕು ಫ್ರೆಂಡ್ಸ್. ಈಗ ನೋಡಿರಿ ಹಸಿಮೆಣ್ಸಿನ್ಕಾಯಿನ ಹುರ್ಕೊಂಡಿನಲ್ಲಿ. ಹಾಗೆ ಒಂದು ಗಡ್ಡೆ ಬೆಳಗಡ್ಡೆ ಈ ಥರ ಸುಲ್ಕೊಂಡು ಇಕ್ಕೊಂಡೇನಿ ರೀ ನಾನು. ಒಂದು ಗಡ್ಡೆ ಬೆಳಗಡ್ಡೆ ಸುಲ್ಕೊಂಡು ಇಕ್ಕೊಂಡೀನಿ. ಈಗ ಇದನ್ನೆಲ್ಲ ಫಸ್ಟ್ ನಾನು ಶೇಂಗಾ ಬೀಜ ಹಾಗೆ ಎಳ್ಳಿನ ಹುರ್ಕೊಂಡಿನ್ಕಿನಲ್ರಿ, ಇದನ್ನು ಪುಡಿ ಮಾಡ್ಕೊಂಡು ಬರ್ತೀನಿ ರೀ ಮಿಕ್ಸಿದಾಗ. ಫ್ರೆಂಡ್ಸ್ ನೋಡಿರಿ ಹಿಂದಿ ಈ ಥರ ಸ್ವಲ್ಪ ತರಿಯಾಗಿರ್ಬೇಕು. ನಾವು ಚಟ್ನಿ ಊಟ ಮಾಡೋ ಪರಿ ಚಂದ ಬಾಯಿಗೆ ಬರ್ತದೆ ಫ್ರೆಂಡ್ಸ್. ಟೇಸ್ಟ್ ಚಂದ ಕೊಡ್ತದೆ ನೋಡಿ. ಈ ಥರ ಇರಬೇಕು, ಪೂರ ನೈಸ್ ಆಗಿರಬಾರ್ದು. ಫ್ರೆಂಡ್ಸ್ ನೋಡಿರಿ ಟೊಮೆಟೊ ಏನು ಫ್ರೈ ಮಾಡಿಕೊಂಡಿನಲ್ರಿ ನಾನು, ಇದನ್ನು ಮಿಕ್ಸಿಗೆ ಹಾಕೋತೀನಿ. ಈಗ ನೋಡಿರಿ ಇದ್ರೊಳಗೂ ಸ್ವಲ್ಪ ಬೆಳಗಡ್ಡೆ ಸುಲ್ಕೊಂಡು ಇಕ್ಕೊಂಡಿನಲ್ರಿ, ಇವು ಹಾಕ್ತಿದ್ದೀನಿ. ಹಾಗೆ ಇದ್ರೊಳಗೆ ಥೋಡೆ ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ ರೀ ನಾನು. ಈಗ ನೋಡಿರಿ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ತಿದ್ದೀನಿ. ಹಾಗೆ ಇದ್ರೊಳಗೆ ಸ್ವಲ್ಪ ಚಿಟಿಕೆ ಅಷ್ಟೇ ಅರಿಶಿನ ಹಾಕ್ತೀನಿ ರೀ ನಾನು, ಕಲರ್ಗೋಸ್ಕರ. ಇದ್ರೊಳಗೆ ಹುಳಿ ಅದು ಹಾಕ್ತಿಲ್ಲ ಫ್ರೆಂಡ್ಸ್ ನಾನು, ಯಾಕಂದ್ರೆ ಟೊಮೆಟೊ ಆಲ್ರೆಡಿ ಹುಳಿ ಇರ್ತಾವ್ರಿ. ಹಾಗೆ ನೀರನ್ನೂ ಹಾಕ್ತಿಲ್ಲ. ಒಂದು ಹನಿ ಕೂಡ ನೀರು ಯೂಸ್ ಮಾಡಬಾರ್ದು. ನೀರು ಯಾಕೆ ಹಾಕಬಾರ್ದು ಅಂದ್ರೆ ಟೊಮೆಟೊದಲ್ಲಿ ಆಲ್ರೆಡಿ ನೀರಿನ ಅಂಶ ಇರ್ತದಲ್ರಿ. ಹಾಗಾಗಿ ಈಗ ನೋಡಿರಿ ನಾನು ಇದು ನೈಸಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ನೋಡಿರಿ ಮಿಕ್ಸಿಗೆ ಹಾಕೊಂಡ್ಮೇಲೆ ಎಷ್ಟು ನೈಸಾಗಿ ಬಂದದ್ರಿ. ಕಲರ್ ಕೂಡ ಎಷ್ಟು ಮಸ್ತ್ ಕಾಣತ್ತದ ಅಂತ ಹೇಳ್ಬಿಟ್ಟು, ಭಾಳ ಅಂದ್ರೆ ಭಾಳ ಚಂದ ಕಾಣತ್ತದಲ್ಲ ಫ್ರೆಂಡ್ಸ್. ನೋಡಿರಿ ಎಷ್ಟು ಚಂದ ಬಂದದ ಅಂತ ಹೇಳ್ಬಿಟ್ಟು, ಇದೇ ಥರ ನೈಸಾಗಿ ಮಾಡ್ಕೊಂಡು ಬರ್ಬೇಕ್ರಿ. ಚಟ್ನಿ ಭಾಳ ಚಂದ ಆಗ್ತದ. ಈಗ ನೋಡಿರಿ ಇದಕ್ಕೆ ನಾನು ಗ್ಯಾಸ್ ಮೇಲೆ ಅದೇ ಕಡೆ ಯಾವ ಕಡೆದಾಗ ನಾನು ಟೊಮೆಟೊ ಫ್ರೈ ಮಾಡ್ಕೊಂಡೇನಲ್ರಿ ಅದೇ ಕಡೆ ಇಕ್ಕಿನಿ. ಸ್ವಲ್ಪ ಗರಮ್ ಆಗ್ಬೇಕ್ರಿ ಕಡೆ. ಈಗ ನೋಡಿರಿ ಕಡೆ ಗರಮ್ ಆಗ್ಯದ. ಈಗ ಇದ್ರೊಳಗೆ ನಾನು ಒಂದೆರಡು ಚಮಚದಷ್ಟು ಎಣ್ಣೆ ಹಾಕೋತೀನಿ ರೀ. ನೀವು ಫೋನಿಗೆ ಹೊಡೆಯಲೇ ಊಟ ಮಾಡ್ತೀನಿ ಅಂದ್ರೂ ಮಾಡ್ಬೋದು, ಆದ್ರೆ ಈ ಥರ ಮಾಡಿದೆವು ಅಂದ್ರೆ ಭಾಳ ಚಂದ ಆಗ್ತದೆ ರೀ. ಈಗ ನೋಡಿರಿ 2 ಚಮಚದಷ್ಟು ಎಣ್ಣೆ ಹಾಕೊಂಡು ಎಣ್ಣೆ ಚಂದ ಕಾಯ್ಬೇಕ್ರಿ. ಈಗ ನೋಡಿರಿ ಎಣ್ಣೆನೂ ಕಾಯ್ದು ಇದ್ರೊಳಗೆ ನಾನು 1 ಚಮಚದಷ್ಟು ಸಾಸಿವೆನ ಹಾಕೋತೀನಿ. ಸಾಸಿವೆ ಚಂದ ಚಟ್ಪಟ ಅಂತ ಸಿಡಿಬೇಕ್ರಿ. ಈಗ ನೋಡಿರಿ ಸಾಸಿವೆ ಚಟ್ಪಟ ಅಂತ ಹೇಳಿ ಒಂದೊಂದು ಸಿಡಿಲತ್ತಾವ ಫ್ರೆಂಡ್ಸ್. ಈಗ ನೋಡಿರಿ ನಾನು ಒಂದೆರಡು ಒಣಗಿ ಮೆಣಸಿನ್ಕಾಯಿನ ಈ ಥರ ಒಂದರೊಳಗೆ 2 ಕಟ್ ಮಾಡಿ ಹಾಕ್ಕೊಂಡೀನಿ. ಹಾಗೆ ನೋಡಿರಿ ಒಂದು ಅರ್ಧ ಚಮಚದಷ್ಟು ಉದ್ದಿನಬೇಳೆ, ಒಂದು ಅರ್ಧ ಚಮಚದಷ್ಟು ಎಳ್ಳು ತೊಗೊಂಡು ಹಾಕೋತಿದ್ದೀನಿ. ಈಗ ಒಂದು ಸತಿ ಚಂದ ಮಿಕ್ಸ್ ಮಾಡ್ತೀನಿ ರೀ. ಈಗ ನಾನು ಇದನ್ನು ಈಗ ನೋಡಿರಿ ಕರಿಬೇವನ್ನ ಹಾಕೋತಿದ್ದೀನಿ. ಫ್ರೆಂಡ್ಸ್ ನೋಡಿರಿ ಇವೆಲ್ಲ ಚಂದ ಫ್ರೈ ಆಗ್ಯಾವ್ರಿ ಎಣ್ಣೆಗ. ಈಗ ನಾನೇನು ಚಟ್ನಿ ಕುಟ್ಟಿಕೊಂಡು ಬಂದಿನಲ್ರಿ ಅದನ್ನು ಅಷ್ಟೂ ಹಾಕ್ತೀನಿ. ಈಗ ನೋಡಿರಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡಿನಿ. ಈಗ ನೋಡಿರಿ ಒಂದು ಹನಿನೂ ನೀರು ಬಳಸಿಲ್ಲ ಫ್ರೆಂಡ್ಸ್ ನಾನಿಲ್ಲಿ. ಎಷ್ಟು ಲಿಕ್ವಿಡ್ ಥರ ಆಗ್ಯದ ಅಂತ ಹೇಳಿಬಿಟ್ಟು ನೀರು ಹಾಕಬಾರ್ದ್ರಿ. ನೀರು ಹಾಕಿದೆ ಅಂದ್ರೆ ಜಲ್ದಿ ಖರಾಬ್ ಆಗ್ತದೆ, ಟೇಸ್ಟ್ ಕೂಡ ಹೊರಟು ಹೋಗ್ತದೆ. ಚಂದ ಒಂದು ಸತಿ ಮಿಕ್ಸ್ ಮಾಡ್ಕೊತೀನಿ ರೀ ನಾನೀಗ. ನೋಡಿರಿ ಈ ಎಣ್ಣೆ ಏನು ಫೋನ್ಗಿಗೆ ಹಾಕಿದ್ದೇವೆ ನೋಡಿರಿ ನಾವು, ಅದನ್ನೆಲ್ಲ ಇದ್ರೊಳಗೆ ಚಟ್ನಿದಾಗ ಚಂದ ಮಿಕ್ಸ್ ಆಗಿದಲ್ರಿ. ಈಗ 1-2 ಮಿನಿಟ್ಸ್ ಹಂಗೆ ಪ್ಲೇಟ್ ಮುಚ್ಚಿಬಿಟ್ಟು ಇರ್ತೀನಿ ನಾನು. ಯಾವ ಥರ ಅಂದ್ರೆ ಚಂದ ಚಟ್ನಿ ಎಲ್ಲ ಚಂದ ಫ್ರೈ ಆಗಿ ಎಣ್ಣೆ ಎಲ್ಲ ಮೇಲ್ಗಡೆ ಬರ್ತದ್ರಿ, ಅಲ್ಲಿವರೆಗೂ ಇರ್ತೀನಿ. 1-2 ಮಿನಿಟ್ಸ್ ಆದರೂ ಆಯಿತು ಫ್ರೆಂಡ್ಸ್, ಫ್ರೈ ಆಯ್ತದ. ಈಗ 2 ನಿಮಿಷ ಆಗ್ಯದ್ರಿ, ತೆಗೆದು ನೋಡ್ತೀನಿ ನಾನು. ವಾವ್ ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಆಗ್ಯದ.
ಪ್ಲೇಟ್ ತೆಗಿತಿಲ್ಕೆ ಅಂತೂ ಘಮ್ ಅಂತ ವಾಸನೆ ಹೊಂಟಿದ್ರಿ. ಇವಾಗ ಊಟ ಮಾಡಬೇಕು ಅಂಥೇಳಿ ನೋಡಿರಿ ಬಾಗಿಲಿಂದೆಲ್ಲ ಈ ಥರ ಬಿಡ್ಲಕ್ಕೆ ರೆಡಿ ಆಗ್ಯದ. ಈಗ ನಾವೇನು ಹಿಂಡಿ ಕುಟ್ಕೊಂಡು ಇಟ್ಕೊಂಡಿದ್ದೇವಲ್ಲ ರೀ ಅದನ್ನು ಹಾಕ್ತೀನಿ ಈಗ. ನೋಡಿರಿ ಇದನ್ನು ಎಷ್ಟು ಬೇಕೋ ಅಷ್ಟೇ ಹಾಕಬೇಕು ಫ್ರೆಂಡ್ಸ್. ನಾನು ಕುಟ್ಕೊಂಡಿನಲ್ರಿ ಸ್ವಲ್ಪ ಇಕ್ಕಿ ಹಾಕ್ತೀನಿ, ಕಲಸಿ ನೋಡ್ತೀನಿ ರೀ ಒಂದು ಸತಿ. ಪರ್ಫೆಕ್ಟ್ ಆಯಿತು ಅಂದ್ರೆ ಇಷ್ಟೇ ಹಾಕ್ತೀನಿ, ಎಲ್ಲ ಕಡಿಮೆ ಬಿತ್ತು ಅಂದ್ರೆ ಮತ್ತೆ ಇನ್ನಷ್ಟು ಹಾಕ್ತೀನಿ ರೀ. ನೋಡಿ ಫ್ರೆಂಡ್ಸ್ ಪರ್ಫೆಕ್ಟ್ ಅನ್ನಿಸ್ಲತ್ತದ ರೀ. ಇನ್ನೊಂದು ಸ್ವಲ್ಪ ಇದು ಚೆಂದ ತಣ್ಣಗೈತೆ ಅಂದ್ರೆ ಗಟ್ಟಿ ಆಗಿಬಿಡ್ತದೆ ರೀ. ಇಷ್ಟೇ ಇರಬೇಕು. ಈ ಎರೆ ಒಂದು ಸತಿ ನಾವು ಟ್ರೈ ಮಾಡಿಲ್ಲಲ್ರಿ, ಈ ಟ್ರೈ ಮಾಡಿ ನೋಡಿರಿ ಈ ರೆಸಿಪಿ ಒಂದು ಸತಿ. ಅದು ನಿಮಗೆಲ್ಲ ಖಂಡಿತ ಇಷ್ಟ ಆಯ್ತದ ಅಂತ ಅಂದ್ಕೊಂಡೀನಿ ರೀ. ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿರಿ ನಾನಿಲ್ಲಿ ಒಂದು ಪ್ಲೇಟ್ನಾಗ ಅನ್ನ ಹಾಕ್ಕೊಂಡು ತಂದೀನಿ ರೀ. ಅನ್ನದ ಜೊತೆ ಅಂತೂ ಸಖತ್ ಹತ್ತದ ಫ್ರೆಂಡ್ಸ್. ಈಗ ನೋಡಿರಿ ನಾನು ಚಟ್ನಿ ಜೊತೆ ಭಾಳ ಅಂದ್ರೆ ಭಾಳ ಮಸ್ತ್ ಹತ್ತದ್ರಿ. ನಂಗಂತೂ ಭಾಳ ಇಷ್ಟ ಫ್ರೆಂಡ್ಸ್. ನಮ್ಮ ಮನ್ಯಾಗಂತೂ ಭಾಳ ಇಷ್ಟಪಟ್ಟು ಊಟ ಮಾಡ್ತಾರೆ ರೀ ಇದು. ಈಗ ಟೊಮಟೊ ಪೀರೆ ಇಲ್ಲ ಏನಿಲ್ಲ ರೀ, 15 ರೂಪಾಯಿ kg ಹಂಗೆ ಹೊಂಟಾವ ಫ್ರೆಂಡ್ಸ್. ಈ ಟೈಮ್ನಾಗ ಜಾಸ್ತಿ ಟೊಮಟೊ ತೊಗೊಂಡು ಈ ಥರ ಮಾಡಿಕ್ಕೋಬೋದು ರೀ. 2 ದಿನದವರೆಗೂ ಊಟ ಮಾಡ್ಬೋದು ನಾವು. ಭಾಳ ಟೇಸ್ಟ್ ಇರ್ತದೆ ರೀ. ನೀವು ರೊಟ್ಟಿ ಜೊತೆ ಚಪಾತಿ ಜೊತೆ ಎದ್ರ ಜೊತೆ ತಿಂದ್ರು ಒಂದು ತುತ್ತು ಊಟ ಮಾಡೋರು 2 ತುತ್ತು ಊಟ ಮಾಡಿಬಿಡ್ತಾರೆ ರೀ. 2 ತುತ್ತು ಎಕ್ಸ್ಟ್ರಾನೇ ಊಟ ಮಾಡಿಬಿಡ್ತಾರೆ, ಅಷ್ಟು ಚಂದ ಆಗ್ತದೆ ರೀ ಇದು. ನನಗೆ ಈ ಚಟ್ನಿ ಜೊತೆ ಅನ್ನ ಇತ್ತು ಅಂದ್ರೆ ಸಾಕು ಫ್ರೆಂಡ್ಸ್, ಬೇರೆ ಏನು ಹತ್ತೋದಿಲ್ಲ. ನೋಡಿ ಸ್ವಲ್ಪ ಜಾಸ್ತಿನೇ ಚಟ್ನಿ ಹಾಕ್ಕೊಂಡು ತಿನ್ಬೇಕು ರೀ, ಭಾಳ ಚಂದ ಹತ್ತದ. ಇಷ್ಟೇ ಫ್ರೆಂಡ್ಸ್, ಈ ರೆಸಿಪಿ ಭಾಳ ಅಂದ್ರೆ ಭಾಳ ಚಂದ ಆಗ್ತದೆ ರೀ. ಯಾರೆಲ್ಲ ಟ್ರೈ ಮಾಡಿಲ್ಲ ನೋಡಿರಿ, ಒಂದು ಸತಿ ಆದರೂ ಟ್ರೈ ಮಾಡಿರಿ. ಭಾಳ ಅಂದ್ರೆ ಭಾಳ ಚಂದ ಇರ್ತದೆ ರೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.